ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೇರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಾನು ಮ್ಯಾಂಗೋ ಪಚ್ಚ ಚಿತ್ರದ ಸಾಕಷ್ಟು ಜನ ಕಲಾವಿದರನ್ನು ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಅಫ್ಕೋರ್ಸ್ ಕನ್ನಡ ಚಿತ್ರರಂಗದಲ್ಲಿ ಸದ್ಯ ಎಲ್ಲೆಡೆ ಟಾಕ್ ಆಗ್ತಾ ಟೌನ್ ಆಗಿರ್ತಕ್ಕಂಥದ್ದು ಒನ್ ಆ್ಯಂಡ್ ಓನ್ಲಿ ಮ್ಯಾಂಗೋ ಪಚ್ಚ. ಯಾಕಂದರೆ ಕನ್ನಡ ಸಿನಿಮಾಗಳು ಒಳ್ಳೆ ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ಬರ್ತಿಲ್ಲ ಅಂತ ಜನ ಆಡ್ಕೊಳ್ತಿರ್ತಕ್ಕಂಥ ಸಮಯದಲ್ಲಿ ಏನೋ ಒಂದು ಹೊಸತನದ ಮೂಲಕ ಮೇಕಿಂಗ್ ಇರ್ಬೋದು, ಪಾತ್ರಗಳಿರ್ಬೋದು, ಕತೆ ಇರ್ಬೋದು, ಒಂದು ವಿಶಿಷ್ಟವಾದಂತಹ ಒಂದು ಸಿನಿಮಾನ ತೆರೆಗೆ ತರುವಂಥ ಕಾರ್ಯ ಆ ಚಿತ್ರತಂಡ ಮಾಡಿದೆ. ಅಫ್ಕೋರ್ಸ್ ನಮ್ಮ ಜೊತೆ ಈಗ ಇಬ್ಬರು ಸ್ಪೆಷಲ್ ಗೆಸ್ಟ್ಗಳಿದ್ದಾರೆ. ಒಬ್ಬರನ್ನ ನಾನು ಪರಿಚಯ ಮಾಡಿಸ್ತೀನಿ. ಇವ್ರು ಹೇಗೆ ಅಂತಂದರೆ, ಸುದೀಪ್ ಸರ್ ಸಿನಿಮಾಗಳಲ್ಲಿ ಒಂಥರ ಪರ್ಮನೆಂಟ್ ಆಸ್ಥಾನ ಕಲಾವಿದರು ಅಂತಾರಲ್ಲ, ಆ ಥರ ಇದ್ದೇ ಇರ್ತಾರೆ. ಉಗ್ರಂ ಮಂಜು ಅಂತ ಫೇಮಸ್ ಆಗಿದ್ದರು, ಬಿಗ್ ಬಾಸ್ ಮಂಜು ಆದರು. ಅದು ಒಂದು ಕಾಲಘಟ್ಟಕ್ಕೆ. ಈಗ ಮ್ಯಾಕ್ಸ್ ಮಂಜು ಅಂತ ಈ ಸಿನಿಮಾದಲ್ಲಿ ಮ್ಯಾಂಗೋ ಪಚ್ಚದಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿಂದ ಈಚೆಗೆ ಮ್ಯಾಂಗೋ ಪಚ್ಚ ಮಂಜು ಅಂದರೂ ತಪ್ಪಾಗಲ್ಲ ಅನಿಸುತ್ತೆ. ಮಂಜಣ್ಣ ಅವರೇ, ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಾ ಮಂಜಣ್ಣ? ಗ್ಯಾರಂಟಿ ನ್ಯೂಸಲ್ಲಿ ಕೂತಿದ್ದೀನಿ ಅಂದರೆ ಗ್ಯಾರಂಟಿ ಸೂಪರ್ ಆಗಿದ್ದೀರಿ. ನಿಮ್ಮ ಲೈಫಲ್ಲೂ ಚೆನ್ನಾಗಿತ್ತು ನಿಮ್ಮದು. ಅಂದರೆ ಪ್ರತಿಯೊಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಆ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಪಾತ್ರ ನಮಗೆ ಆ ಪಾತ್ರ ಅದು ಅಷ್ಟು ಹೆಸರು ಕೊಡುತ್ತೆ ಅಂದಾಗ, ಯಾವ ಮ್ಯಾಕ್ಸ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದಾಗ ದಾಸ ಅನ್ನೋ ಪಾತ್ರ ಮಾಡಿದ್ದೆ, ಮ್ಯಾಕ್ಸ್ ಮಂಜು ಅಂತ ಆಯಿತು. ಉಗ್ರಂ ಸಿನಿಮಾದು ಉಗ್ರಂ ಮಂಜು ಅಂತ, ಆಮೇಲೆ ಬಿಗ್ ಬಾಸಲ್ಲಿ ಬಿಗ್ ಬಾಸ್ ಮಂಜು. ಈಗ ಪಚ್ಚ ಮ್ಯಾಂಗೋ ಪಚ್ಚದಲ್ಲಿ ಅದು ಮ್ಯಾಂಗೋ ಪಚ್ಚ ಮಂಜು ಅಂತ ಹೇಳಿದ್ರು ನನಗೇನು ಇದಿಲ್ಲ. ಅಂದರೆ ಇನ್ನು ನೆಕ್ಸ್ಟ್ ಯಾವುದೇ ಸಿನಿಮಾಗಳು ಬಂದರೂ ಆ ಸಿನಿಮಾಗಳಲ್ಲಿ ಆ ಥರದ್ದು ಇದಾದ್ರೂ ತಪ್ಪಿಲ್ಲ. ಅದೇನು ಖುಷಿನೇ ಅದಲ್ವಾ? ಅದೇ ಅಲ್ವಾ. ಯಶೋರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ನಾವು ಹಿಂದೆ ಏನು ಸಕ್ಸಸ್ ಮಾಡಿದ್ದೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ, ಈಗೇನು ಮಾಡ್ತಾ ಇದ್ದೀವಿ ಅನ್ನೋದು ಯಾವಾಗಲೂ ಮ್ಯಾಟ್ರ್ ಆಗುತ್ತೆ ಅಂತಕ್ಕಂಥ ಮಾತು ನಿಜ ಕೂಡ ಹೌದು, ಒಬ್ಬ ಕಲಾವಿದರಾಗಿ. ಹೌದು. ಬಟ್ ನನಗೆ ಅದು ಖುಷಿ ಇದೆ. ಥ್ಯಾಂಕ್ ಯು. ತುಂಬ ಸೂಪರಾಗಿ ಇಂಟ್ರಡಕ್ಷನ್ ಕೊಟ್ರಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮತ್ತೊಬ್ಬ ಒಳ್ಳೆ ಕಲಾವಿದ ನಮ್ಮ ಜೊತೆ ಕೂತಿದ್ದಾರೆ. ಎಲ್ಲ ಕಲಾವಿದರಿಗೂ ಅವರ ಕಂಪ್ಲೀಟ್ ಥ್ರೂಔಟ್ ದ ಫಿಲ್ಮ್ ಜರ್ನಿಯಲ್ಲಿ ಒಂದು ಸ್ಪೆಷಲ್ ಫೇಸಸ್ ಅಂತ ಇರುತ್ತೆ. ಸೊ ಬಹುಶಃ ಇವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೋಡಿರ್ತಕ್ಕಂಥ ಒಬ್ಬ ಕಲಾವಿದ, ಹೀರೋ ಆಗಿ, ಕಲಾವಿದರಾಗಿ. ಇನ್ಫ್ಯಾಕ್ಟ್ ಅವ್ರ ಇಡೀ ಕುಟುಂಬ ಕಲಾ ಸೇವೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಕುಟುಂಬ ಅಂತಂದರೆ ತಪ್ಪಾಗಲ್ಲ. ಸೊ ಈಗ ಮ್ಯಾಂಗೋ ಪಚ್ಚ ಸಿನಿಮಾದ ಮೂಲಕ ಒಂಥರ ಭರ್ಜರಿ ಕಂಬ್ಯಾಕ್ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಎಲ್ಲೋ ಒಂದು ಕಡೆ ಕಳೆದೋಗಿದ್ರು ಅಂತಂದು ಜನ ಮಾತಾಡ್ಕೊಳ್ತಿದ್ರು, ಆದರೆ ರೈಟ್ ಟೈಮಲ್ಲಿ ಒಂದು ರೈಟ್ ವೇದಿಕೆಯಲ್ಲಿ ರೈಟ್ ಸಿನಿಮಾದ ಮೂಲಕ ಐ ಆಮ್ ಬ್ಯಾಕ್ ಅಂತ ಬಂದಿದ್ದಾರೆ. ಈಸ್ ನನ್ ಅದರ್ ದ್ಯಾನ್ ಮಯೂರ್ ಪಟೇಲ್ ಅವರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿ ಆತ್ಮೀಯ ಸ್ವಾಗತ. ಹೇಗಿದ್ದಾರೆ ಸರ್? ಸೂಪರ್ ಆಗಿದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಅಟ್ ದ ಪ್ರೆಸೆಂಟ್ ಮೂಮೆಂಟ್ಗೆ. ನಾವು ಮಾಡಿರೋ ಕೆಲಸಕ್ಕೆ ಗುರುತಿಸಿ ತುಂಬ ಚೆನ್ನಾಗಿ ಮಾಡಿದಿರ ಅಂದರೆ ಅದಕ್ಕಿಂತ ಖುಷಿನೇ ಅನ್ಬೇಕು. ಒಬ್ಬ ಕಲಾವಿದನಿಗೆ ಅದೇ ಅಪ್ರಿಷಿಯೇಷನ್. ಅದಕ್ಕಿಂತ ಹೆಚ್ಚಾಗಿ ಹೌದು, ಮ್ಯಾಂಗೋ ಪಚ್ಚ ಇಡೀ ಸಿನಿಮಾನೇ ಸೂಪರ್ ಆಗಿದೆ ಸಾರ್ ಅನ್ನೋದಿದೆ ನೋಡಿ, ಅದು ಇದ್ದಿದ್ದು ಖುಷಿ. ನಾವು ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ನಮಗೆ ಅದೇ ಅದಕ್ಕಿಂತ ಖುಷಿ ಸಿಗೋಂಥದ್ದು ಬೇರೆ. ಜನರಲ್ ಆಗಿ ಎಲ್ಲರೂ ಅಂದ್ಕೊಳ್ಳೋದು ಏನಪ್ಪ ಅಂತಂದರೆ, ಸುದೀಪ್ ಅವ್ರ ಅಕ್ಕನ ಮಗ ಹೀರೋ ಅಂತಂದರೆ ಅವ್ರೊಬ್ಬರ ಮೇಲೆ ಫೋಕಸ್ ಮಾಡಿರ್ತಾರೆ, ಕತೆ ಅವರು ಒಬ್ಬರ ಮೇಲೇ ಸುತ್ತುತ್ತೆ ಅಂತ ಜನರಲ್ ಆಗಿ ಅಂದ್ಕೊತಾರೆ, ಜನರಲೈಸ್ ಮಾಡಿ ಮಾತಾಡ್ತಾರೆ. ಬಟ್ ಸಿನಿಮಾ ನೋಡಿದಾಗ ಈಚ್ ಆ್ಯಂಡ್ ಎವ್ರಿ ರೋಲ್ ಸ್ಕೋರ್ ಮಾಡಿದ್ದಾರೆ, ಎಲ್ಲರೂ ತಲೆಯಲ್ಲಿ ಉಳಿಯುವಂಥ ಪಾತ್ರಗಳು. ಸೊ ಆ ನಿಟ್ಟಿನಲ್ಲಿ ನಾಗಪ್ಪ ರೋಲು ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಸೊ ಆ ನೆಗೆಟಿವ್ ಶೇಡ್ ರೋಲ್ ಮಾಡೋದಕ್ಕೆ ಫಸ್ಟ್ ನಿಮಗೆ ಅಪ್ರೋಚ್ ಮಾಡಿದ್ದಾರೆ ಸರ್? ನನಗೆ ಫಸ್ಟ್ ಅಪ್ರೋಚ್ ಮಾಡಿದ್ದು ನಮ್ಮ ಡೈರೆಕ್ಟ್ರು ವಿವೇಕ್ ಅವರು. ಸರ್ ಒಂಥರ ಒಂದು ಕತೆ ಇದೆ, ಕೇಳಬೇಕು ನೀವು ಅಂತ. ಆಮೇಲೆ ಯೋಗಿ ಫೋನ್ ಮಾಡಿ ಹೇಳಿದೆ, ನಮ್ಮ KRG ಯೋಗ ಹಿಂಗಿದೆ, ಯಾಕಂದ್ರೆ ನಾನು ಯೋಗಿ ತುಂಬ ವರ್ಷಗಳಿಂದ ಸ್ನೇಹಿತರಾಗಿರೋದು, ಇನ್ನೊಂದ್ಸರಿ ಕೇಳು ಕತೆ ಅಂತ. ಆಯಿತು ಅಂತ ನಾವು ಯಾವುದೋ ಒಂದು ಕಾಫಿ ಶಾಪಲ್ಲಿ ಸಿಕ್ಕಿದ್ವಿ. ಅದು ಒನ್ ಲೈನ್ ಅನ್ನೋ ಥರ ಹೋಗಿ ಅದು ಇಡೀ ಸ್ಕ್ರಿಪ್ಟು ಇನ್ಕ್ಲೂಡಿಂಗ್ ಡೈಲಾಗ್ಸ್ ಕೂತ್ಕೊಂಡು 1 hour ಕೂತ್ಕೊಂಡು ಮಾತಾಡಿದ್ವಿ. ಬಟ್ ಅಲ್ಲಿ ನನಗನ್ಸಿದೆ ಏನಂದರೆ, ವೆಲ್ ಪ್ರಿಪೇರ್ಡ್ ಟೀಮ್ ಇದೆ. ಈ ಟೀಮಿಗೆ ಏನಂದರೆ ನಾಳೆ ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ರು ಅಂದರೆ ಮಾಡೋಕ್ಕೆ ರೆಡಿ ಇರೋಂಥ ಒಂದು ಟೀಮ್. ಯಾಕಂದರೆ ಅವ್ರು ಅಷ್ಟು ಇನ್ ಡೀಟೇಲಾಗಿ ಈ ಸೀನಿಗೆ ಈ ಥರ ಕಾಸ್ಟ್ಯೂಮಿಂದ ಹಿಡಿದು ಈ ಥರ ಬ್ಯಾಕ್ಗ್ರೌಂಡು, ಈ ಥರ ಡೈಲಾಗ್ಸು, ಇದು ಪ್ರತಿ ಒಂದೂ ಅಷ್ಟು ನೀಟಾಗಿ ಅವ್ರು ಪ್ರಿಪೇರ್ ಆಗಿದೆ. ಸೊ ಅದನ್ನು ನೋಡಿ ಐ ವಾಸ್ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂದಂಗೆ. ಅದನ್ನು ಕೇಳಿದ ತಕ್ಷಣ ಸೂಪರ್ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಆಮೇಲೆ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ, ನೀವು ನಿಮ್ಮ ಕರಿಯರಲ್ಲಿ ತುಂಬ ಜನ ನೋಡಿರ್ತೀರ, ಆರ್ಟಿಸ್ಟ್ಗಳನ್ನ, ಟೆಕ್ನಿಷಿಯನ್ಸ್ನ. ಸಂಚಿತ್ ಸಂಜೀವ್ ಅವರು ಚಿತ್ರರಂಗಕ್ಕೆ ಒಂದು ಅಸೆಟ್ ಆಗ್ತಾರೆ ಅಂತ ಅನಿಸ್ತಿದೆಯಾ ಸರ್? ಸರ್ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ. ಏನಂದರೆ ನಾವೆಲ್ಲ ಜೊತೆ ಕೆಲಸ ಮಾಡಿರೋದ್ರಿಂದ ನಾವು ಯಾರನ್ನೂ
ಹೊಗಳೋದು ಸಹಜ, ಅದು ಏನು ಮಾಡೋಕ್ಕಾಗಲ್ಲ. ಬಟ್ ನಾನು ಸಂಚಿತವನ್ನು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಯಾವಾಗ ಅವರು ಯು ಎಸ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ದು ಕೋರ್ಸ್ ಮಾಡೋಕ್ಕೆ ಹೊರಟಿದ್ರು, ಆವಾಗಲೂ ಅವ್ರಿಗೆ ಓಡಬೇಕಾದ್ರೆ ಆಲ್ ದ ಬೆಸ್ಟ್ ಅಂತೇಳಿ ಕಳಿಸಿದ್ದಂಥವ್ರು. ಅದಾದಮೇಲೆ ಇವಾಗ ಅವರು ಡೈರೆಕ್ಷನಲ್ಲಿ ಇರಬೇಕಾಗಿರೋ ಕಲಾವಿದರಾಗಿ ಬರ್ತಾ ಇದ್ದಾರೆ ಅಂದಾಗ ಯಾರಿಗೆ ಆದರೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಹಿಂಗಪ್ಪ ಇದು ಏನು ಮಾಡ್ಬೋದು. ಸೊ ನಮ್ಮದು ಫಸ್ಟ್ ಶೂಟು ಮೈಸೂರಲ್ಲಿ, ಮೈಸೂರು ಮಹಾರಾಜರದು ಒಂದು ಕಲ್ಯಾಣ ಮಂಟಪದಲ್ಲಿ ಆ ಗದೆ ಎತ್ತೋ ಅಂತ ಒಂದು scene. ಇಲ್ಲಿವರೆಗೂ ಸಂಚಿ ಏನು ಮಾಡ್ಬೋದು ಅಂತಿದ್ದೆ. ಫಸ್ಟ್ ಶಾರ್ಟೇ ಸಂಚಿ ಅವ್ರ ತಮ್ಮನಿಗೆ ಇರೋ ಅಂದ್ಬಿಟ್ಟು ಹೇಳಿ ಸ್ಟೇಜ್ ಮೇಲೆ ಹೋಗಿ ಸ್ಟೇಜ್ ಮೇಲೆ ಎಲ್ಲರೂ ಹಿಂಗಂದು ಎದ್ದು ನಿಂತು ಗದೆ ಎತ್ಕೊಂಡು ಒಂದು ಸ್ಮೈಲ್ ಕೊಟ್ಟು ನಮ್ಮಿಬ್ರದ್ದು ರಿಯಾಕ್ಷನ್, ಅದಕ್ಕೆ ನಮ್ಮಿಬ್ಬರದ್ದು ಒಂದು ರಿಯಾಕ್ಷನ್. ಅಲ್ಲೇ ವಿ ಸ್ಕೋರ್ಡ್. ಓಹೋ, ಇಷ್ಟು ಕಾನ್ಫಿಡೆನ್ಸ್ ಆಗಿ ಸಂಚಿ ಬರ್ತಾ ಇದ್ದಾರೆ ಅಂದರೆ ಹೌ ವೆಲ್ ಹೀಸ್ ಪ್ರಿಪೇರ್ಡ್.